ಹಲೋ ವೆಲ್ಕಮ್ ಟು ಮೈ ವ್ಲಾಗ್. ನಾನು ಕರೆಂಟ್ಲಿ ಒಂದು ಬುಕ್ ಓದ್ತಾ ಇದ್ದೀನಿ, ಇಕಿಗಾಯ್ ಅಂತ. ದ ಜಾಪನೀಸ್ ಸೀಕ್ರೆಟ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್ ಅಂತ. ಕೆಲವೊಂದು ಸತಿ ಲೈಫಲ್ಲಿ ಮೋಟಿವೇಶನ್ನೇ ಇರಲ್ಲ ನಮಗೆ. ಎಲ್ಲೋ ಒಂದು ಕಡೆ ನಾವು ಲೈಫಲ್ಲಿ ಏನು ಮಾಡ್ತಿಲ್ಲ, ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದೆ ನಮ್ಮ ಲೈಫ್ ಅಂತ ಸುಮಾರು ಸತಿ ಅನಿಸುತ್ತೆ. ಸ್ಕೂಲ್ ಕಾಲೇಜಲ್ಲಿದ್ದಾಗ ದೊಡ್ಡವರಾದ್ಮೇಲೆ ಏನೋ ಒಂದು ಸಾಧಿಸಬೇಕು, ಇಂಥದ್ದೇ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಬರದಲ್ಲಿ ಓದ್ತಾ ಇರ್ತೀವಿ ಚೆನ್ನಾಗಿ. ಅದು ನಮಗೆ ಮೋಟಿವೇಶನ್ ಆಗಿರುತ್ತೆ. ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರಬೇಕು, ಆ ಥರ ಒಂದು ಮೋಟಿವೇಶನ್ ಇರುತ್ತೆ. ಬಟ್ ಇನ್ ಸಮ್ ಪಾಯಿಂಟ್ ಆಫ್ ಲೈಫ್ ನಾವು ಓದಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಲೈಫ್ ತುಂಬ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ದಿನ ಬೆಳಗ್ಗೆ ಎದ್ದು ಸೇಮ್ ರೊಟೀನ್ ಆಗ್ತಾ ಇರುತ್ತೆ. ಬೆಳಗ್ಗೆ ಏಳು, ಕೆಲಸ ಮಾಡು, ತಿಂಡಿ ತಿಂದು ಆಫೀಸ್ಗೆ ಹೋಗು ಬಾ, ಅಷ್ಟೇ ಲೈಫಾಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲಸಕ್ಕೆ ಹೋಗೋರಿಗಿರ್ಬೋದು ಅಥವಾ ಮನೇಲಿರೋರ್ಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ ಯಾರಿಗೇ ಇರ್ಬೋದು, ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ದಿನಾಗಲೂ ಬೆಳಗ್ಗೆ ಒಂದು ಮೋಟಿವೇಶನ್ ಇದ್ದರೆ ಎದ್ದೇಳೋಕ್ಕೂ ಒಂದು ಹೊಸ ಹುರುಪಿರುತ್ತೆ. ಅದನ್ನು ನಮ್ಮೊಳಗೆ ನಾವೇ ಹುಟ್ಟಾಕೋಬೇಕು. ಈ ಒಂದು ಬುಕ್ ತುಂಬಾ ಚೆನ್ನಾಗಿದೆ. ನಾನೊಂದು 3 to 4 ಚಾಪ್ಟರ್ಸ್ ಮುಗಿಸಿದ್ದೀನಿ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಇದನ್ನು ಓದಿದ್ರೆ. ಯಾರಿಗೆಲ್ಲ ಲೈಫ್ ಆ ಥರ ಬೋರಿಂಗ್ ಆಗಿದೆ, ಏನು ಮಾಡ್ತಾ ಇಲ್ಲ ನಾನು ಲೈಫಲ್ಲಿ ಅಂತ ಅನಿಸ್ತಾ ಇದ್ದರೆ ಈ ಒಂದು ಬುಕ್ಕನ್ನ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ತೊಗೊಂಡು ಓದಿ, ಓಕೆನಾ. ಇಕಿಗಾಯ್ ಅಂತ. ಇದನ್ನು ನಾವು ಸಪ್ನಾ ಬುಕ್ ಹೌಸಲ್ಲಿ ಪರ್ಚೇಸ್ ಮಾಡಿದ್ದು. ಬೇರೆ ಇನ್ನೆಲ್ಲಿ ಸಿಗುತ್ತೆ ಅಂತ ಐ ಆಮ್ ನಾಟ್ ಶ್ಯೂರ್. ಆನ್ಲೈನಲ್ಲೂ ಚೆಕ್ ಮಾಡಿ ಸಿಗ್ಬೋದು. ನಾನು ಇನ್ ಕೇಸ್ ಸಿಕ್ಕಿದ್ರೆ ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ, ಓಕೆನಾ. See you in the next vlog. Bye.